ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ 20 ತಿಂಗಳ ಆಡಳಿತದ ಬಳಿಕ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರಿಸಲು ಕುಮಾರಸ್ವಾಮಿ ಅವರು ಬಯಸಿದ್ರು. ನಾನು ತಪ್ಪಿಸಿದೆ, ನನ್ನಿಂದ ದೊಡ್ಡ ತಪ್ಪು ನಡೆದಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿನ ಜೆಡಿಎಸ್ ಶಾಸಕಾಂಗ ಕಚೇರಿಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಪಿ ಸುರೇಶ್ ಬಾಬು ಅವರೊಂದಿಗೆ ಬುಧವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಹಸ್ತಾಂತರ ತಪ್ಪಿಸಿದ್ದು ನಾನು. ಈ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ಯಾರ್ಯಾರೋ ಆರೋಪಕ್ಕೆ ಗುರಿಯಾಗಿದ್ರು. ಈಗ ಈ ಸತ್ಯವನ್ನ ನಾನು ಹೇಳ್ತಾ ಇದ್ದೇನೆ ಮತ್ತು ಅದಕ್ಕಾಗಿ ಕ್ಷಮೆಯನ್ನ ಕೂಡ ಕೇಳ್ತಾ ಇದ್ದೇನೆ ಎಂದರು. ಅಂದು ಕೊಟ್ಟ ಮಾತಿನಂತೆ ಯಡಿಯೂರಪ್ಪ ಅವರೊಟ್ಟಿಗೆ ಮುಂದುವರೆದಿದ್ದೆ ಕತೆ ಬೇರೆಯದ್ದೇ ಇತ್ತು. ಈಗ ಅಧಿಕಾರ ಹಸ್ತಾಂತರ ಮಾಡಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ತಪ್ಪಿಗಾಗಿ ಕುಮಾರಸ್ವಾಮಿ ಅವರು ಟೀಕೆಗಳಿಗೆ ಗುರಿಯಾಗಬೇಕಾಯಿತು. ಕುಮಾರಸ್ವಾಮಿ ಮತ್ತು ನಮ್ಮನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಕೆಲವರು ಕಥೆಯನ್ನ ಕಟ್ಟೋದನ್ನ ನಿಲ್ಲಿಸಿ ನಾನು ಬದುಕಿರೋವರೆಗೂ ಕುಮಾರಸ್ವಾಮಿ ಅವರೇ ನಮ್ಮ ನಾಯಕ. ನನ್ನ ಮಕ್ಕಳಿಗೂ ಇದನ್ನ ಹೇಳಿದ್ದೇನೆ ಎಂದು ರೇವಣ್ಣ ಅವರು ತಿಳಿಸಿದ್ರು. ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಜಿ.ಟಿ. ದೇವೇಗೌಡರು ಜೈಲಿಗೆ ಹೋಗೋದನ್ನ ತಪ್ಪಿಸಿದ್ದು ಕುಮಾರಸ್ವಾಮಿ. ಸಿದ್ದರಾಮಯ್ಯ ಅವರು ಮೊದಲ ಸಲ ಸಿಎಂ ಆಗಿದ್ದಾಗ 2018ರಲ್ಲಿ ಜಿ.ಟಿ. ದೇವೇಗೌಡರು ಮತ್ತು ಅವರ ಮಗ ಜೈಲಿಗೆ ಹೋಗುವ ಸನ್ನಿವೇಶ ಸೃಷ್ಟಿಯಾಗಿತ್ತು. ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ತಪ್ಪಿಸಿದ್ದು ಮಾತ್ರ ಕುಮಾರಸ್ವಾಮಿ ಅವರು. ಜಿ.ಟಿ. ದೇವೇಗೌಡರು ಅದನ್ನ ಸದಾ ಶ್ರಮಿಸಬೇಕು ಎಂದು ರೇವಣ್ಣ ಅವರು ಹೊಸ ಸಂಗತಿಯನ್ನ ಇಲ್ಲಿ ಬಹಿರಂಗಪಡಿಸಿದ್ದಾರೆ. ಇನ್ನು ಜಿ.ಟಿ. ದೇವೇಗೌಡರಿಗೆ ಯಾವುದೇ ಅಸಮಾಧಾನ ಇರಬಹುದು, ಅದನ್ನ ನಾನು ಸರಿಪಡಿಸ್ತೇನೆ, ಅವರು ಎಲ್ಲಿಗೆ ಹೋಗೋದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ರೇವಣ್ಣ ಅವರು ಭರವಸೆಯನ್ನ ಕೂಡ ನೀಡಿದರು. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೀಶ್ವರ ವಾಮ ಮಾರ್ಗದಲ್ಲಿ ಗೆದ್ದಿದ್ದು ಅವರು ನಂಬಿಕೆಗೆ ಅರ್ಹರಲ್ಲ. ಕಾಂಗ್ರೆಸ್ ಶಾಸಕರನ್ನ ಆಪರೇಷನ್ ಮಾಡ್ತೇನೆ ಎಂದಿದ್ದವರು ಈಗ ಜೆಡಿಎಸ್ ಶಾಸಕರನ್ನ ಹೈಜಾಕ್ ಮಾಡ್ತೇನೆ ಎಂತಾ ಇದ್ದಾರೆ. ಆದ್ರೆ ನಮ್ಮ ಯಾವ ಶಾಸಕರು ಮಾರಾಟಕ್ಕಿಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರು ಸಿಪಿ ಯೋಗೀಶ್ವರ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಎಂದು ಸುರೇಶ್ ಬಾಬು ಅವರು ಸಲಹೆಯನ್ನ ನೀಡಿದ್ದಾರೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.